ಹೈಕಮಾಂಡ್ಗೆ ಕಾಲ್ತುಳಿತದ ವರದಿಯನ್ನ ಸಿಎಂ ಕೊಡ್ತಾರಂತೆ. ಈ ವರದಿ ಅಂದ್ರೆ 3 ರೀತಿಯ ರಿಪೋರ್ಟ್ ರೆಡಿ ಆಗಿದೆ ಸಿಎಂ ಕಡೆಯಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ಸಿಬಿ ಗೆದ್ದ ಮುಂಜಾನೆಯಿಂದ ಏನೆಲ್ಲ ಆಯಿತು ಹಾಗೂ ನಿನ್ನೆ ತನಕ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ವಿವರಿಸ್ತಾರಂತೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಸನ್ಮಾನ ಕಾರ್ಯಕ್ರಮ ಮತ್ತು ಸ್ಟೇಡಿಯಂನ ಕಾಲ್ತುಳಿತದ ಬಗ್ಗೆ ವರದಿಯನ್ನ ಕೊಡ್ತಾರೆ ಹಾಗೂ ನಮ್ಮ ಸರ್ಕಾರ ಸಮರ್ಥವಾಗಿ ಇದನ್ನೆಲ್ಲ ನಿಭಾಯಿಸ್ತಾ ಇದೆ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾರಂತೆ. ಈ ಡಿಫೆನ್ಸಿವ್ ಮೋಡ್ಗೆ ಹೈಕಮಾಂಡ್ ಏನ್ ಅನ್ನತ್ತೆ ಅನ್ನೋದನ್ನು ನೋಡಬೇಕು. 3 ಪ್ರತ್ಯೇಕ ವರದಿಯಂತೆ ಒಂದೊಂದೇ ರಿಪೋರ್ಟ್ ಅನ್ನು ನಾವು ಹೇಳ್ತಾ ಹೋಗ್ತೀವಿ. ಸಂಭವ್ಯ ರಿಪೋರ್ಟ್ ಏನ್ ಹೇಳುತ್ತೆ, ಏನೇನು ಅಂಶಗಳನ್ನು ಅಳವಡಿಸಿದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ ನಾವು. ಸೊ ರಿಪೋರ್ಟ್ ನಂಬರ್ 1 ಏನಿರಬಹುದು ಅನ್ನೋದಕ್ಕೆ ಉತ್ತರ. ವಿಧಾನಸೌಧ ಕಾರ್ಯಕ್ರಮದ ಅನಿವಾರ್ಯತೆ ಬಗ್ಗೆ ವಿವರಣೆ ಕೊಡೋ ಸಾಧ್ಯತೆ ಇದೆಯಂತೆ. ಅನಿವಾರ್ಯತೆ ಆಟಗಾರರಿಗೋಸ್ಕರನ ಅಥವಾ PR ಸ್ಟಂಟ್ಗೋಸ್ಕರನ ಅನ್ನೋದನ್ನೇನಾದರೂ ಬಿಡಿಸಿ ಹೇಳ್ತಾರೆ ನೋಡೋಣ ನಾವು. ಸರ್ಕಾರ ಏನಕ್ಕಾಗಿ ಸನ್ಮಾನ ಕಾರ್ಯಕ್ರಮವನ್ನು ಒಪ್ಪಿದ್ದು ಅನ್ನೋ ಮಾಹಿತಿ ಕೊಡ್ತಾರಂತೆ. ಇಲ್ಲಿ ಕೊಟ್ಟಿಲ್ಲ, ಅಲ್ಲಿ ಕೊಡ್ತಾರಂತೆ. ಆ ಕಾರ್ಯಕ್ರಮಕ್ಕೆ ಸಿದ್ಧತೆ ಹೇಗಿತ್ತು, ಹೇಗಾಯಿತು, ಶಾರ್ಟ್ ಪೀರಿಯಡ್ನಲ್ಲಿ ಕಾರ್ಯಕ್ರಮ ಇಂಥದ್ದೊಂದು ಆಗಬೇಕು ಅನ್ನೋದು ಯಾರ ಬಾಯಿಂದ ಫಸ್ಟ್ ಬಂದಿದ್ದು ಅನ್ನೋದನ್ನ ಅಲ್ಲಿ ಅಟ್ಲೀಸ್ಟ್ ವಿವರಿಸ್ತಾರ ನೋಡೋಣ. ವಿಧಾನಸೌಧ ಕಾರ್ಯಕ್ರಮ ತೀರ್ಮಾನ ಸರ್ಕಾರದ್ದೇ, ಎಲ್ಲ ಭಾಗವಹಿಸಿದ್ವಿ ಅಂತ ಸಾಮೂಹಿಕವಾಗಿ ಸಮಾನ ಭಾಗಿದಾರರು ಅಂತ ಹೇಳಬಹುದಂತೆ. ರಿಪೋರ್ಟ್ ನಂಬರ್ 1ರ ಪ್ರಕಾರ ಸಮಾನ ಭಾಗಿದಾರರು ನಾವು ಅಂತ ಹೇಳ್ಬೋದಂತೆ. ಅಂತಿಮವಾಗಿ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಏನೂ ಆಗಿರಲಿಲ್ಲ, ನಾವಿರೋ ಕಾರ್ಯಕ್ರಮದಲ್ಲಿ ಏನೂ ಆಗಿರಲಿಲ್ಲ, ಅಲ್ಲೆಲ್ಲೋ ಆಯಿತು ಅಂತ ಕೈ ತೊಳೆದುಕೊಳ್ಳೋ ಪ್ರಯತ್ನವನ್ನ ಮಾಡಬಹುದಂತೆ. ಮಾಡ್ತಾರೆ, ಈಗ ಮಾಡ್ತಾ ಇದ್ದಿದ್ದು ಅದನ್ನೇ. ರಿಪೋರ್ಟ್ ನಂಬರ್ 2 ಚಿನ್ನಸ್ವಾಮಿ ಸ್ಟೇಡಿಯಂ ಸೆಲೆಬ್ರೇಷನ್ ಬಗ್ಗೆ ವಿವರಣೆಯನ್ನ ಕೊಡೋ ಸಾಧ್ಯತೆ ಇದೆಯಂತೆ. ಏನು ಕೆಪಾಸಿಟಿ, ಎಷ್ಟು ಜನ ಸೇರಿದ್ರು, ಯಾಕೆ ಸೇರಿದ್ರು, ಯಾರ್ಯಾರು ಹೇಳಿದ್ರು ಅದನ್ನೆಲ್ಲ ಹೇಳ್ತಾರ ನೋಡಬೇಕು. ಬಿಕಾಸ್ ಖುದ್ದು ಮುಖ್ಯಮಂತ್ರಿಗಳ ಟ್ವಿಟರ್ ಖಾತೆಯಿಂದಲೇ ಹೊರಬಿದ್ದಿರೋ ಟ್ವೀಟ್ ಎಲ್ಲ ಕಡೆ ಈಗಲೂ ವೈರಲ್ ಆಗುತ್ತೆ. ಬನ್ನಿ ನೀವೆಲ್ಲ ಅಲ್ಲಿಗೆ ಬನ್ನಿ ಅಂತ ಕರೆದಿದ್ದು. ಸರ್ಕಾರದ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ ಅಥವಾ ಪರ್ಮಿಷನ್ ಕೊಟ್ಟಿರಲಿಲ್ಲ, ಆದರೂ ಜನ ಸೇರಿದ್ರು ಅಂತ ಹೇಳ್ತಾರಂತೆ. ಇದನ್ನು ಹೇಳಿದ ಮೇಲೆ ಜನ ಸೇರುವಂತೆ ಪ್ರಚೋದನೆ ಮತ್ತು ಕರೆ ಕೊಟ್ಟವ್ರು ಯಾರು ಅನ್ನೋದನ್ನ ಮುಖ್ಯಮಂತ್ರಿಗಳು ವಿವರಿಸ್ತಾರೆ ಹೈಕಮಾಂಡ್ಗೆ. ನೋಡ್ಬೇಕು ನಾವು. ಇಲ್ಲಂತೂ ಅದರಿಂದ ಕೈ ತೊಳ್ಕೊಳ್ತಾ ಇದ್ದಾರೆ ಬಿಡಿ. ಮೈ ತುಂಬ ಎಣ್ಣೆ ಉಚ್ಕೊಂಡು ನಾನವನಲ್ಲ ಅಂತ CM DCM ಗೃಹ ಸಚಿವರು ಹೇಳ್ತಾ ಇದ್ದಾರೆ. DCM ಅವರಿಗೆ ಆಹ್ವಾನ ಇತ್ತು ಅನ್ಸುತ್ತೆ, ನನಗಿರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ ಅಂತ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಸಾಧ್ಯತೆ ಇದೆಯಂತೆ. ರಿಪೋರ್ಟ್ ನಂಬರ್ 2ರ ಪ್ರಕಾರ ಪಾಸ್ ಗೊಂದಲ, ಕಾರ್ಯಕ್ರಮ ಗೊಂದಲಕ್ಕೆ RCB ಮತ್ತು KSCAನೇ ಹೊಣೆ. ಅವರೇ ಫುಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅವ್ರ ಕಾರಣಕ್ಕೆ ಸಾವಾಗಿದ್ದು ಅಂತ CM ರಿಪೋರ್ಟ್ 2 ಹೇಳಬಹುದಂತೆ. ಭದ್ರತೆಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ ಅನ್ನೋ ವಿವರಣೆಯನ್ನು ಕೊಡೋ ಸಾಧ್ಯತೆ ಇದೆಯಂತೆ. ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಅಂದರೆ ಅದು ಯಾರು ತಪ್ಪಾಗುತ್ತೆ? ಹಾಗೇನು ಗೃಹ ಸಚಿವ್ರದ್ದು ತಪ್ಪಾಗುತ್ತೆ. ಲ್ಯಾಪ್ಸ್ ಯಾರ್ದಾಗತ್ತೆ? ಗೃಹ ಸಚಿವ್ರದ್ದು ತಪ್ಪಾಗುತ್ತೆ. ಸೊ ರಿಪೋರ್ಟ್ ನಂಬರ್ 3 ಕಾಲ್ತುಳಿತ ಪ್ರಕರಣದ ಮಾಹಿತಿ ನನಗೆ ತಲುಪಿದ್ದು ಲೇಟ್ ಅಂತ ಒಂದು ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಪೊಲೀಸರ ಅನುಮತಿ ನಿರಾಕರಿಸಿದ್ರು ಕೂಡ ಭದ್ರತಾ ಲೋಪ ಆಗಿದೆ ಅನ್ನೋದನ್ನ ಹೇಳಿಕೊಳ್ತಾರಂತೆ. ಹಾಗೆ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರನ್ನು ಅವರ ಹುದ್ದೆಯಿಂದ ಬಿಡುಗಡೆ ಮಾಡಿದ್ದೀನಿ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀನಿ, IAS ಅಧಿಕಾರಿಗಳ ಕ್ರಮದ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದೀವಿ, ನಮ್ಮ ಸರ್ಕಾರ ಆಕ್ಷನ್ ಮೋಡಲ್ ಇದೆ, ನಾವು ಕ್ರಮ ಕೈಗೊಳ್ತಿದ್ದೀವಿ ಅಂತ ಮನವರಿಕೆ ಮಾಡಿಕೊಡ್ತಾರಂತೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ. ಇಷ್ಟೂ ಪಾಯಿಂಟ್ಸ್ನ ಸಾರಾಂಶ ನಂದೇನು ತಪ್ಪಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇಲ್ಲೇನು ಅವ್ರು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು ಅಲ್ಲೂ ಡಿಫೆಂಡ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇದನ್ನು ಹೈಕಮಾಂಡ್ ಹೆಂಗೆ ಪರಿಗಣಿಸುತ್ತೆ ಅಂತ, ಬಿಕಾಸ್ ಅವ್ರ ಹತ್ರ ಕೂಡ ರಿಪೋರ್ಟ್ ಆಲ್ರೆಡಿ ತಲುಪಿರುತ್ತೆ, ನೋಡಿರ್ತಾರೆ ಕಣ್ಣಾರೆ. ಸೊ ಏನು ಮಾಡ್ಬೋದು, ಏನಾಗತ್ತೆ ಇವತ್ತು ಅಂತ? ಮಮತಾ, ಹೈಕಮಾಂಡ್ ಇವತ್ತು CM ಮತ್ತೆ DCM ಅವರನ್ನ ಕರೆದು ಆ ಘಟನೆ ಬಗ್ಗೆ ಮಾಹಿತಿ ಪಡೆದ್ರು ಕೂಡ ಯಾವುದೇ ಕ್ರಮ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಬೋದು. ನೀನು ಒಡೆದಂಗೆ ಮಾಡು, ನಾನು ಅತ್ತಂಗೆ ಮಾಡ್ತೀನಿ ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣ್ತಿದೆ. ಯಾಕೆಂತಂದ್ರೆ ಈ ಹಿಂದೆ ಸರ್ಕಾರದ ಮೇಲೆ, ಎಸ್ಪೆಷಲಿ ಸಿದ್ದರಾಮಯ್ಯನವರ ಮೇಲೆ ದೊಡ್ಡ ಆರೋಪ ಬಂದಾಗಲೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ಮತ್ತೆ ಸರ್ಕಾರದ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂತಿತ್ತು. ಈಗಲೂ ಕೂಡ ಅದೇ ವರ್ತನೆಯನ್ನ ಹೈಕಮಾಂಡ್ ತೋರುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಹೈಕಮಾಂಡ್ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಏನು ಕರೆದು ಮಾತನಾಡಿಲ್ವಲ್ಲ, ಏನು ನಾಯಕರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಳಿಲ್ವಲ್ಲ ಅನ್ನುವಂತಹ ಮಾತುಗಳು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ಇವತ್ತು CM ಮತ್ತೆ DCM ಅವರನ್ನ ದೆಹಲಿಗೆ ಕರೆದು ಮಾತನಾಡ್ತಿದ್ದಾರೆ. ನೀವು ಹೇಳಿದಾಗೆ ಹೌದು, ಈ 3 ವರದಿಗಳ ಸಾರಾಂಶ ಇಷ್ಟೇ.
ಸರ್ಕಾರದ ವತಿಯಿಂದ ಯಾವುದು ಕೂಡ ತಪ್ಪಾಗಿಲ್ಲ. ವಿಧಾನಸೌಧದ ಮುಂದೆ ನಡೆದಂತ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪಗಳಾಗಿಲ್ಲ. ಆಗಿರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿರುವಂತಹ ಲೋಪ. ಅಲ್ಲಿ ಸರ್ಕಾರದ ಅನುಮತಿ ಇರಲಿಲ್ಲ. ಅದೆಲ್ಲದಕ್ಕೂ ಕಾರಣ RCB ಮತ್ತೆ KCA ಮ್ಯಾನೇಜ್ಮೆಂಟ್ ಅನ್ನುವಂತಹ ಆರೋಪವನ್ನ ಅವ್ರ ಮೇಲೆ ಹೊರಿಸಿ ಸರ್ಕಾರದ ತಪ್ಪು ಏನೂ ಇಲ್ಲ ಅನ್ನುವಂತಹ ಸಮಜಾಯಿಷಿಯನ್ನ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯನವರು DCM ಕೊಡುವಂತ ಸಾಧ್ಯತೆ ಇದೆ. ಜೊತೆಗೆ ಈ ಘಟನೆ ಆದ್ಮೇಲೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ, ಸರ್ಕಾರ ನಿದ್ರೆ ಮಾಡ್ತಿಲ್ಲ, ಆಕ್ಷನ್ ಅನ್ನ ತೆಗೆದುಕೊಂಡಿದೆ ಅನ್ನುವಂತಹ ಸಬೂಬನ್ನ ಹೈಕಮಾಂಡ್ ನಾಯಕರಿಗೆ ಕೊಡ್ತಾರೆ. ಅದು ಏನು ಅಧಿಕಾರಿಗಳನ್ನ ಅಮಾನತು ಮಾಡಿದಿರಬಹುದು, CID ತನಿಖೆ, ಮ್ಯಾಜಿಸ್ಟ್ರೇಟ್ ತನಿಖೆ, ಅದೇ ರೀತಿ ಏಕಸದಸ್ಯ ತನಿಖಾ ಆಯೋಗ ರಚನೆ ಮಾಡಿರಬಹುದು. ಇಲ್ಲಿವರೆಗೂ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಕೊಡುವಂತ ಸಾಧ್ಯತೆ ಇದೆ. ಪವಿತ್ರ ರೈಟ್. ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್ ವಾಪಸ್ ಬಂದೆ.